ಬಟ್ಟೆಗೆಲ್ಲ ಒಣಗಾಕ್ತೇನೆ ಶಿವಣ್ಣಿ. ಬಟ್ಟೆಗೆ ಒಗಿಯೂ ಇಲ್ಲ ಒಣಗಾಕೂ ಇಲ್ಲ, ಎಲ್ಲ ಕೆರೆಯರಿ ಮೇಲೆ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕೆ ದುರಂಕರ ನಿಂಕ ಬಟ್ಟೆಗೆಲ್ಲ ಬಿಟ್ಬಿಟ್ಟೋದ್ರೆ ಯಾರನ್ನ ಎತ್ಕೊಂಡೋಗಲ್ಲ? ನನ್ನ ಕಲ್ಲ ದುರಂಕರ ನಿಂಕ ಯಾರನ್ನ ಎತ್ಕೊಂಡೋಗ್ಲಿ ಬಿಡು. ಏನು ನಿಮ್ಮೂರಾಗ ಪರೋಡಿ ನನ್ನ ಮಕ್ಕಳು, ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆನೇ ಇಲ್ಲ. ನೀನು ಮೈ ತುಂಬ ನ್ಯಾಯವಾಗಿ ಬಟ್ಟೆ ಹಾಕಿದ್ರೆ ಯಾರು ಮರ್ಯಾದೆ ಕೊಡಲ್ಲ? ನೀನು ಹಾಕಿರೋ ವೇಷ ನೋಡಿ ಹೆಂಗದೆ, ಇಂಥ ವೇಷನ ಹಾಕೋದು ನೀನು? ಅಲ್ಲ ಮೈ ಕಾಣಿಸಂಗೆ ಅರ್ಧಂಬರ್ಧಂ ಜಾಗ ಇಟ್ಕೊಂಡಿದ್ಯಲ್ಲ. ಹಾಂ ವಯಸ್ಸಿಗೆ ತಕ್ಕ ನಂಗೆ ಇರಬೇಕು ಅನ್ನೋದು ಜ್ಞಾನ ಇಲ್ಲ ನಿಂಕ? ಏಯ್ ನಿನ್ನಿಂದ ಎಣಿಸ್ಕೊಬೇಕಾಗಿರೋದು ನಾನು ಏನಿಲ್ಲ. ನಾನು ಹೇಳ್ದಂಗೆ ಕೇಳಂಗಿದ್ರೆ ಈ ಮನೆಗಿರೋ, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರೋದು. ಒಂದು ನಿಮಿಷ ನಮ್ಮ ಮನೆಗೆ ಇಟ್ಕೊಡ್ತೀನಿ, ನೀನು ಜಾಗ ಖಾಲಿ ಮಾಡೋ. ಬೆಳಗ್ಗೆ ನೋಡಿದ್ರೆ ಪಾತ್ರೆಗಳು ಉಜ್ಜಿಲ್ಲ, ಏನು ಉಜ್ಜಿಲ್ಲ, ಅಷ್ಟೇ ಇಲ್ಲಾಗ ಬಟ್ಟೆಗೆ ಎತ್ಕೊಂಡು ಹೊರಟೋಗಿದ್ದೀನೋ ಒಗ್ಯಕ್ಕ? ನಾನ್ಯಾಕೆ ಪಾತ್ರೆ ಉಜ್ಬೇಕು, ಬಟ್ಟೆ ಹೋಗಿಬೇಕು? ಈ ಮನೆಗೂ ಜಮೀನಾಗೂ ನನಗೂ ಭಾಗ ಐತೆ. ನನ್ನ ಭಾಗ ನನಗೆ ಬೇಕು, ಕೊಡ್ರಿ. ಯಾವುದು ನಿನಗೆ ಭಾಗ? ನಿನಗೆ ಯಾವುದು ಭಾಗ ಬರ್ಕೊಟ್ಟಿಲ್ಲ, ಎಲ್ಲ ನಮಗೆ ಬರ್ಕೊಟ್ಟಿರೋದು. ನನ್ನ ಹೆಸರು ಮಾಡ್ಕೊಂಡಿದ್ದೀನಿ. ಒಂದಿಷ್ಟೇ ಇಷ್ಟ ಆಗಲೇ ಬರ್ಕೊಟ್ಟಿಲ್ಲ ನಿಮ್ಮ ಅಣ್ಣು ನಿಮ್ಮ ಅತ್ತಿಗೆ. ಹೋಗಿ ಅವ್ರನ್ನ ಕೇಳೋಗು, ನಮ್ಮನ್ನ ಕೇಳ್ತಾ ಇದೆಯಾ? ಏನು ಅವತ್ತು ನೋಡಿದ್ರೆ 1 ಎಕರೆ ಕೊಡ್ತೀನಿ ಅಂತ ಬೊಗಳ್ದವ್ರು ಇವತ್ತು ಬರ್ಕೊಟ್ಟಿಲ್ಲ ಅಂತ ಇದೆಯಾ? ಬಾಯಿ ಮುಚ್ಕೊಂಡಿದ್ರೆ ಅವ್ರು ಹೇಳಿದ ಕೆಲಸನ ಮಾಡ್ತಾರೆ. ಅವ್ರು ಬರ್ಕೊಟ್ಟವ್ರೆ 1 ಎಕರೆ ನಂಕ, ಮನೆಯೊಳಗೆ ಅರ್ಧ ಭಾಗ 1 ಎಕರೆ ಜಮೀನು. ಯಾರ ನಿಂಗೆ ಕೇಳಿದ್ದು? ಯಾರು ಹೇಳಿದ್ದು? ಅವ್ರು ಹೇಳಿದ್ರ ನಿಂಕ 1 ಎಕರೆ ಜಾಗನೂ ಮನೆಯೊಳಗೆ ಅರ್ಧ ಭಾಗ ಕೊಡ್ತಾರೆ ಅಂತ? ಹಾಂ ಕೊಡ್ತೀನಿ ಅಂತ ಹೇಳಿದ್ರಾ? ಹೋಗಿ ಕೇಳೋಗ ಅವ್ರನ್ನೇ. ಸುವರ್ಣ ಯಾಕಮ್ಮ ಏನಾಯ್ತು? ಏಯ್ ಗೋಪಾಲ, ಅವತ್ತು ಶಂಕರಣ್ಣ 1 ಎಕರೆ ಜಮೀನು ನಿಂಕ, ಮನೆಗೆ ಅರ್ಧ ಭಾಗ ನಿಂಕ ಅಂತೇಳಿ ಬರ್ಕೊಡ್ತೀನಿ ಅಂತ ಹೇಳಿದ್ನಿ ತಾನೆ? ಹಾಂ ಅವತ್ತು ಹೇಳಿದ್ದೇನೋ ನಿಜವೇ? ಅಮ್ಮನ ತಿರ್ಗೊಪ್ಪಿಲ್ಲ. ಇಲ್ಲ ಇಲ್ಲ ಎಲ್ಲ ಇವನ್ಕೆ ಬರ್ಕೊಡ್ರಿ ಅಂತ ಅಮ್ಮನ ಗಲಾಟೆ ಮಾಡಿದ್ಲು, ಅದಕ್ಕೆ ಅವ್ರು ಬರ್ಕೊಟ್ಬಿಟ್ರು. ಅಯ್ಯಪ್ಪ ಅಪ್ಪಿಗಿಲ್ರ, ಎಂಥ ಮೋಸ ಮಾಡಿಬಿಟ್ರೆ. ನಮ್ಮ ಅಮ್ಮನ ಇವಾಗ ಏನೋ ಬದುಕಿರ್ಬೇಕಾಗಿತ್ತು, ನಾನೇ ಕತ್ತಿಸ್ಕಿ ಸಾಯಿಸ್ಬಿಡ್ತಾ ಇದ್ನಿ ಪಾಪೆ ಮುಂಡೆನ. ಏಯ್ ಗೋಪಾಲ, ಅದೆಲ್ಲ ನನಗೆ ತಿಳಿದು ಈ ಮನೆಗೆ ಅರ್ಧ ಗೋಡೆ ಹಾಕೊಡ್ರಿ, ನಾನು ಇಲ್ಲೇ ಇರ್ತೀನಿ. ಯಶಿತ್ರಂಗೆ ರಾತ್ರಿ ನೋಡಿದ್ರೆ ಅಣ್ಣ ಅಣ್ಣ ಅಂತ ಇದ್ದೆ, ಇವಾಗ ಗೋಪಾಲ ಅಂತ ಇದೆಯಾ? ಅಯ್ಯ ನೀನು ಬಾಯ್ಗೆ ಮುನ್ನಾಕ ನಡಿಯೇ ಫಸ್ಟು, ನಡಿ ಇಲ್ಲಿಂದ. ಇಲ್ಲ ಅಂತಂದ್ರೆ ಏಟಿಗೆ ತಿಂತೀಯ ನನ್ನ ಕೈಗ? ಮಾನವಾಗಿ ನಡಿಬೇಕು, ಓದ್ತಾ ಇರಬೇಕು. ನನ್ನ ಮನೆಗೆ ನಿಂತಿದ್ದೀಯ ಅಂದರೆ ಏಟಿಗೆ ತಿಂತೀಯ ನನ್ನ ಕೈಗ? ನೋಡ್ದೇನ ಗೋಪಾಲ ಹೆಂಗ್ ಮಾತಾಡ್ತಾಳೆ? ಏಯ್ ಗೋಪಾಲ, ಅರ್ಥ ಆಗಿರ್ಬೇಕಲ್ಲ. ಏನು ಮಾತಾಡಿದಿರೋ ಒಳಕೋದ್ನಂದ್ರೆ ನೀನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ. ನಡಿಯ ಇಲ್ಲಿಂದ. ಲೈ ನಾನೇಕೆ ಹೋಗ್ಲಿ ಈ ಮನೆಗೆ ನಂಗೂ ಭಾಗ ಅದೇ. ಯಾರು ಭಾಗ ಕೊಟ್ಟವ್ರು ನಿಂಕ? ಯಾರು ಭಾಗ ಕೊಟ್ಟಿರೋರು? ಅವ್ರನ್ನ ಕರ್ಕೊಂಬಂದು ಕೇಳಿಸು, ಆಮೇಲೆ ಇಲ್ಲಿ ಜಾಗ ಬಿಡ್ತೀನಿ ನಿಂಕ. ನಡಿಯೇ. ಇರು, ನಮ್ಮ ಅಣ್ಣು ನಮ್ಮ ಅತ್ತಿಗೆನ ಕರ್ಕೊಂಬತ್ತೀನಿರೇ. ಏಯ್ ಹೋಗ್ಯಲೈ, ಕರ್ಕೊಂಬ ಹೋಗ್ಯ. ಹೊಟ್ಟೋದ್ಲಾ? ಹೋಗ್ದಿದ್ರೆ ನಾನು ಬಿಟ್ಬಿಡ್ತೀನ. ಅವಳಿಗೆ 1 ಎಕರೆ ಜಮೀನು ಅರ್ಧ ಮನೆ ಭಾಗ ಅಂತ ಕೊಟ್ಟಿದ್ರಲ್ಲ, ನೀನಾಗಿಲ್ಲ ಅಂದಿತ್ತು? ಹ್ಞೂ ಕೊಡಕ್ಕೆ ಹೋಗೋ ಅವಳ್ಕ, ಕೊಡಕ್ಕ. ಅದು ಯಾರನ್ನ ಕರ್ಕೊಂಬರ್ಲಿ ಇರು. ಏಯ್ ಆ ಶಂಕರಪ್ಪನು ಅಕ್ಕಿಲಮ್ಮ ಬಂದ್ರೆ ಹೇಳಿದ್ರೆ ನಿಜವೇ ನಾವು ಕೊಟ್ಟಿರೋದು ಅಂತಂದ್ರೆ ಅವಾಗ ಏನು ಹೇಳ್ತೀಯಾ? ಅವ್ರು ಬಂದಿದ್ದ ಕಾಲಕ್ಕೆ ಮಾತಾಡ್ಕೊಂಡು ನಡಿ ನೀನು. ಬಾವಾ ಬಾವಾ. ಏನಮ್ಮ? ಬಾವಾ, ನಮ್ಮ ಯಜಮಾನ್ ನಿನ್ನೆ ಬಿಡಿಸ್ಕೊಂಬರಿಲ್ಲೇನಾ? ಏನು ಬಿಡಿಸ್ಕೊಂಬರಕ್ಕೆ? ಏನು 1 ರೂಪಾಯಿ 2 ರೂಪಾಯಿನಮ್ಮ? ಲಕ್ಷಾಂತರ ರೂಪಾಯಿ ಕೇಳ್ತವ್ರೆ. 20 ಲಕ್ಷ 25 ಲಕ್ಷ. ನಾನು ಎಲ್ಲಿಂದ ತರಲಮ್ಮ ಅಷ್ಟು ದುಡ್ಡು? ನಮ್ಮ ಆಸ್ತಿ ಮಾರಿದ್ರು ಅಷ್ಟು ದುಡ್ಡು ಬರಲ್ಲ. ಅವನೇನು ಹೇಳಿದ್ನು, ಜಮೀನು ಮಾರ್ಬಿಡೋಣ, ನಾನು ಬಿಡಿಸ್ಕೊಂಡು ಹೋಗು ಅಂತ. ಇವಾಗ ಇನ್ನೊಂದು ಯಾವುದೋ ಕೇಸಾಗ ಸಿಕ್ಕಾಕೊಂಡವನೆ. ಇವಾಗ 2 ಕೇಸ್ ಆಗೈತೆ, ಅದಕ್ಕೆ ಡಬಲ್ ಕೇಳ್ತಾವ್ರೆ. ನಾನು ಎಲ್ಲಿಂದ ತರಲಿ? ಹಾಂ ಎಲ್ಲಿಂದ ತರಲಿ ಹೇಳು? ಇನ್ನೊಂದು ಯಾವ್ದು ಕೇಸ್ ಬಾವಾ? ಆ ಸಂಗೀತನ ಸಾಯಿಸ್ಬೇಕು ಅಂತ ಯಾರಿಗೋ ದುಡ್ಡು ಕೊಟ್ಟಿದ್ದಂತೆ, ಸಾಯಿಸ್ಬಿಡ್ರಿ ಅಂತ ಅವ್ರು ಸಿಕ್ಕಾಕೊಂಡವ್ರೆ. ಇವಾಗ ಅದೊಂದು ಭದ್ರಪ್ಪಂದೊಂದು ಕೇಸ, ಈ ಸಂಗೀತದೊಂದು ಕೇಸ, 2 ಕೇಸ್ ತಲೆ ಮೇಲೆ ಹಾಕೊಂಡು ಕೂತವನೆ. ನಾನು ಏನಮ್ಮ ಮಾಡಲಿ? ಎಲ್ಲಿಂದ ತರಲಿ ಅಷ್ಟೊಂದು ದುಡ್ಡು? ನೀನೇ ಹೇಳು. ಇಂಥದಾವ ಐತೆ ಬಾವ, ಎತ್ಕೊಂಡು ಹೋಗು ಅಂತ ಹೇಳಿ ಎತ್ಕೊಂಡು ಹೋಗಿ ಬಿಡಿಸ್ಕೊಂಬರ್ತೀನಿ ನಿಮ್ಮ ಯಜಮಾನ. ಏನು ಅವನಿಗೆ ಎಲ್ಲ ಬೇಕಾಗಿತ್ತೆ ನಮ್ಮ ಇವು? ಬೇಕಾಗಿತ್ತಾ? ಆರಾಮಾಗಿ ಮನೆಗೆ ಬಿದ್ದಿರ್ತೀರಾ? ಹಾಂ ಮಗನ ದೊಡ್ಡವನಾದ್ಮೇಲೆ ಬರೋಣ ಒಂದಲ್ಲ ಒಂದು ದಿವಸ ನಮ್ಮ ಅಪ್ಪನು ಅಂತ. ಇವಾಗ ಅದು ಕಳ್ಕೊಂಡು ಮಗನ ಪ್ರಶ್ನೆ ಬುದ್ಧಿ ಬಂದರೆ ನೋಡಿ, ನಿಮ್ಮ ಅಪ್ಪನ ಹಿಂಗೆ ಸಾಯ್ಸಕ್ಕೆ ಹಿಂಗೆ ಮಾಡಿದ್ನು ಅಂತಂದರೆ ಅವನಿದ್ದಿದ್ದು ಹತ್ರಕ್ಕೆ ಬರಲ್ಲ. ಇವೆಲ್ಲ ಲಾಯ್ಕ ನಿಮ್ಮ ಯಜಮಾನ್ಕ? ಹೇಳು ನೀನೇ. ಅಲ್ಲ ಸಂಗೀತಿನ ಸಾಯಿಸಿದ್ರೆ ಇವನ್ಕೇನು ಬರ್ತಂತೆ? ಇವನು ಬಾಯಿಗೆ ಮುನ್ನಾಕ ಏನೋ ಮಗನೂ ಸಿಗ್ತಾನೆ, ಜಮೀನು ಸಿಗ್ತದೆ ಅಂತ ಇವನ ಆಸೆ. ಇವಾಗ ಸಿಕ್ತು ಜೈಲಾಗ ಎಲ್ಲನೂ ನಿನ್ನ ಗಂಡಕ. ಅಯ್ಯೋ ಏನು ಬಾಬಾ ಮಾಡೋದು? ಏನೋ 10,000ನೋ 20,000ನೋ ಆದರೆ ಆ ಸಂಘಗಳು ಯಾವ್ದ್ರಾಗನ ಎತ್ತಿ ಕೊಡ್ಬೋದು. ಇಷ್ಟೊಂದು ದುಡ್ಡು ಎಲ್ಲಿಂದ ಬಾವ ತರೋದು? ಏನಾನ ಒಂದು ವ್ಯವಸ್ಥೆ ಮಾಡ್ಬವ. ನಾನು ಕೇಳೋರ ಹತ್ರ ಎಲ್ಲ ಕೇಳಿದ್ನಮ್ಮ, ಬೇಕಾದ್ರೆ 1 ಲಕ್ಷ ಕೊಡ್ತೀರಿ, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಅಂತಾರೆ. ನಾನು 1 ಲಕ್ಷ ಇಸ್ಕೊಂಡು ನಾನೇನು ಮಾಡಲಿ ಹೇಳು? ಹಾಂ ಏನು ಮಾಡಲಿ? ಅದಕ್ಕೆ ಆ ಟೇಷನ್ ಕಡೆ ಹೋಗೋದೇ ಬಿಟ್ಬಿಟ್ನಿ. ಅವನ ಹಣೆ ಬರೀ ಹೆಂಗಿದ್ರೆ ಹಂಗೆ ಆಗ್ತದೆ. ಹೋಗು, ನಿಂಗೆ ಅದು ತಪ್ಪಿದ್ದಲ್ಲ, ಏನೋ ನಿನ್ನ ಜೀವನ ನೀನು ಮಾಡ್ಕೊ ಹೋಗು. ಅಯ್ಯೋ ಬಾವ ಹಂಗನ್ಬೇಡ ಬಾವ, ನಿನ್ ಕಾಲು ಬೇಕಾದ್ರೆ ಹಿಡ್ಕೊಂತೀನಿ ಬಾವ. ಇವಾಗ ನಮ್ಗೆ ಆಧಾರ ಅಂದರೆ ನೀನು ಒಬ್ಬನೇ ಬಾವ. ಏನೋ ಒಂದು ಮಾಡಿ ಹೆಂಗೆ ಬಿಡಿಸ್ಕೊಂಬಂದ್ಬಿಡು ಬಾವ. ಇನ್ನೊಂದು ಸರಿ ಇಂಥ ತಪ್ಪೆಲ್ಲ ಮಾಡಲ್ಲ, ಬಿಡಿಸ್ಕೊಂಬ ಬಾವ. ಏನೋ ಒಂದು ಮಾಡು ಬಾವ. ನಾನೇನು ಮಾಡಲಮ್ಮ? ನಾನೇನು ಮಾಡಲಿ? ನಿನ್ನ ಗಂಡು ಸರಿ ಇಲ್ಲ, ನನ್ನ ಕೈಲಾಗಲ್ಲಮ್ಮ ಅಷ್ಟು ದುಡ್ಡು ಹೊಂದ್ಸಕ್ಕ ಆಗಲ್ಲ. ನನಗೂ ವಯಸ್ಸಾಗೈತೆ, ಅಷ್ಟು ದುಡ್ಡು ಹೊಂದ್ಸಕ್ಕೆ ಆಗೋದೇ ಇಲ್ಲ ನನ್ನ ಕೈಲಿ. ಯಾರು ಕೊಡ್ತಾರಮ್ಮ ಲಕ್ಷಾಂತರ ರೂಪಾಯಿ? ನಾನು ನೋಡಿ ನಾನೇನು ವಯಸ್ಸು ಹುಡುಗ್ನ? ಹಾಂ ಯಾವಾಗ ಗೊಟ್ಟಕ್ಕಂತನೋ ಅಂತ ಯಾರು ನಂಬಿ ನನಗೆ ಕೊಡಲ್ಲಮ್ಮ, ದುಡ್ಡು ಕೊಡಲ್ಲ ಬಾವ. ಇವಾಗ ಏನು ಬಾವ ಮಾಡೋದು? ಹೇಳಿದ್ನಲ್ಲ ಅವನ ಹಣೆ ಬರ ಇದ್ದಂಗೆ ಆಗಲಿ ಅಂತ. ಎಲ್ಲ ಹೋಗ್ಲಿ ಹೋಗು. ಅಯ್ಯೋ ಇವನು ಹೊಟ್ಟೆ ಉರ್ದೋಗ, ಇವನು ಮಗ ಮುಚ್ಚೋಗ ಎಂಥ ಕೆಲಸ ಮಾಡ್ಕೊಂಬಿಟ್ನೋ? ಹಾಂ
ಏನಪ್ಪ ದೇವ್ರ ಇವಾಗ ಮಾಡೋದು ನಾನು? ಯಾರ ಕೈ ಕಾಲು ಹಿಡಿಯೋದು? ಏನು ಅಷ್ಟು ದುಡ್ಡಂದ್ರೆ ಯಾರಪ್ಪ ಕೊಡ್ತಾರೆ? ನಾನು ಎಲ್ಲಿಂದ ತರಲಿ ದುಡ್ಡನ್ನ? ಯಾರ ಹತ್ರ ಹೋಗಿ ಕೇಳಲಿ? ಒಳ್ಳೆ ಕೆಲಸ ಆಗೋಯ್ತಲ್ಲ. ಏನು ಪದ್ಮಾವತಿ? ಏನಪ್ಪ ಪಟೇಲಪ್ಪ, ರಾಮಣ್ಣ ಎತ್ತೋದ್ನ ನೀನು ಕೂತ್ಕೊಂಬಿಟ್ಟಿದ್ಯಾ ಅಂಗಡಿನಾಗ? ರಾಮಣ್ಣೋಗಿ ಜೈಲಾಗ ಅವನೇ, ಜೈಲಾಗ ಇನ್ನು ಬರಲ್ಲ ಅವನು. ಇನ್ನು ನಾನೇ ಅಂಗಡಿ ನೋಡ್ಕೊಳ್ಳೋದು. ಓ ಹೌದಾ, ಸರಪ್ಪ ಆಯ್ತು. ಏನೇನು ಬೇಕಾಗಿತ್ತೇನೋ ತಗೊಂಡೋಗು. ಏನು ಬೇಡಪ್ಪ. ಮಾವು ಅಲ್ಲೇ ನಿಂತ್ಕೊಮ್ಮ, ಯಾಕಮ್ಮ ಹಂಗೆ ಗೊತ್ತಾಯ್ತೀಯಾ? ಅಯ್ಯೋ ಪಟೇಲಪ್ಪ, ಏನು ಹೇಳಪ್ಪ, ನಂಬಾದೆ ನಮ್ಕ, ನಿಮ್ಸಂತ ನಿಮ್ಕ, ಏನು ಮಾಡೋಕ್ಕಾಗ್ತದೆ? ಏನಮ್ಮ ಅಂತ ಬದೆ ನಿಂಕ? ಹಾಂ ಅದೇನಂತ ಹೇಳು. ಏನು ನೀನು ಕೇಳ್ಬಿಟ್ರೆ ನಮ್ಮ ಬಾಧೆ ಏನು ಹೋಗ್ಬಿಡ್ತದ? ಹಾಂ, ಏನು ಮಾಡೋಕ್ಕಾಗಲ್ಲ, ನಾವು ಕೇಳ್ಕೊಂಬಂದಿರೋ ಹಣೆ ಬರ ಅನ್ಭವಿಸ್ಬೇಕು. ಹೇಳಮ್ಮ ಮಾವು, ಪರವಾಗಿಲ್ಲ ಹೇಳಮ್ಮ, ಹೇಳೋದಕ್ಕೇನಂತೆ? ಅಯ್ಯೋ ನಮ್ಮ ಭಾವನ ಗಂತ್ರಿ ಮುಂದೆ ಮಗನ ನಮ್ಮ ಯಜಮಾನ ಬಿಡಿಸ್ಕೊಂಬತ್ತೀನಿ ಅಂತ ಹೇಳ್ತೇನು. ಇವಾಗ 25 ಲಕ್ಷ ದುಡ್ಡು ಬೇಕು, ನನ್ನ ಹತ್ರ ಇಲ್ಲ. ಅವನ ಹಣೆ ಬರ ಹೆಂಗಿದ್ರೆ ಹಂಗಾಗ್ಲಿ ಬಿಡು, ಜೈಲಾಗೆ ಇರಲಿ ಬಿಡು ಅಂತಾನೆ ಪಟೇಲಪ್ಪ. ನಾನು ಏನಪ್ಪ ಮಾಡೋದು? ಯಾರನ್ನಂತಪ್ಪ ಹೋಗಿ ಕೇಳಲಿ ನಾನು? ಹಾಂ, ಅಷ್ಟೊಂದು ದುಡ್ಡು ಏನೋ 50 100 ಆದರೆ ಯಾರನ್ನೋ ಕೊಡ್ತಾರೆ. 25 ಲಕ್ಷ ದುಡ್ಡು ನಾನು ಎಲ್ಲಿಂದ ತರಲಿ? ನೀನು ಹೇಳಿ ಪಟೇಲಪ್ಪ. ಹಾಂ, ನಿಂಗೆ ದುಡ್ಡು ಬೇಕು ಅಷ್ಟೇ ತಾನೇ? ಅವನಪ್ಪ ದುಡ್ಡು ಬೇಕು. ಎದುರುಗ ಇದ್ದಾಗ ಬೈಯೋದಿ ಎಲ್ಲ ಮಾಡ್ತಾ ಇದ್ನಿ. ಇವಾಗ ಜೈಲಾಗ ಅವನೇ, ಮನ್ಸಿಲ್ಲಪ್ಪ. ಯಾಕೋ ಮನ್ಸಿಗೆ ಏನೋ ಒಂಥರ ಬೇಜಾರು. ಏನನ್ನ ಮಾಡಿ ಈಚೆ ಕರ್ಕೊಂಬರ್ಬೇಕೆ ಅಂತ ನನ್ನ ಆಸೆನಪ್ಪ. ಏನಪ್ಪ ಮಾಡೋದು ಪಟೇಲಪ್ಪ? ನಾನು ಹೇಳಿದ ಕೆಲಸ ಮಾಡ್ತೀಯ ನೀನು? ಅದೇನೋ ಹೇಳಪ್ಪ. ನನಗೆ ಒಬ್ಬನ ಸ್ನೇಹಿತನವನೇ, ಅವನ ಮಗನ್ಗೆ 25 26 ವರ್ಷ. ಅವನ್ಗ ನಿನ್ನ ಚಿಕ್ಕ ಮಗಳು ಜ್ಯೋತಿ, ಅವಳನ್ನ ಕೊಟ್ಟು ಮದುವೆ ಮಾಡೋ. ಕೋಟಾಧೀಶ್ವರ ಅವರು. ಹುಡುಗನೇನೋ ಚೆನ್ನಾಗವನಮ್ಮ, ರಷ್ಟು ಮಂದ ಪೆಂಗನು, ಹೇಳದ ಮಾತು ಕೇಳಲ್ಲ ಮುಂಡು. ಅವ್ರಕ ಚೆನ್ನಾಗಿರೋ ಹುಡುಗಿನೇ ಬೇಕಂತೆ. ಅವ್ರ ಕೋಟಾಧೀಶ್ವರ ನಮ್ಮ ಮಗನಿಗೆ ಎಲ್ಲೆಲ್ಲೋ ಹೆಣ್ಣು ನೋಡ್ತಾವನೆ. ಚೆನ್ನಾಗಿರ್ಬೇಕು, ಒಳ್ಳೆ ಕಡೆ ಆಗಬೇಕು, ಬಡವರಾದ್ರೂ ಪರವಾಗಿಲ್ಲ, ನಮ್ಮನ್ನೆಲ್ಲ ಹೊಂದ್ಕೊಂಡು ಅವ್ನು ನೋಡ್ಕೊಂಡವ್ರು ಆಗಬೇಕು ಅಂತವ್ರೆ. ನೋಡು ನೀನು ಹೂ ಅಂತಂದರೆ ನಾನು ನಿಂಗೆ ತೀಸ್ಕೊಡ್ತೀನಿ. ಅವ್ರು ಒಂದು ದಿವಸ ನಿಮ್ಮ ಮನೆಗೆ ಕರೆಸ್ತೀನಿ, ಅವರು ಬಂದು ಹೆಣ್ಣು ನೋಡ್ಕೊಂಡು ಹೋಗ್ಲಿ. ನಿಂಗೆ 25 ಲಕ್ಷ ಹೇಳಮ್ಮ, 50 ಲಕ್ಷನೇ ಕೊಡ್ತಾರೆ, ಅಷ್ಟೊಂದು ದುಡ್ಡದೆ. ಅಷ್ಟು ಸಾವುಕಾರರು ಅದ್ಯಾಕಪ್ಪ ಬಡವ್ರ ಮನೆಗೆ ಏನು ಮಾಡ್ಕೊಂಡು ಹೋಗ್ತಾರೆ? ಅದು ಹೇಳಿದ್ನಲ್ಲಮ್ಮ, ಆ ಹುಡುಗನ ಪೆತ್ನು ಅಂತ. ಅದಕ್ಕೆ ನಿನ್ನ ಮಗಳನ್ನ ಕೊಟ್ಟು ಆ ಹುಡುಗನ್ಕ ಮದುವೆ ಮಾಡು. ಬೇಕಾದಷ್ಟು ಆಸ್ತಿ, ದುಡ್ಡು, ಮನೆಗಳು, ಬಾಡಿಗೆ ಮನೆಗಳು ಎಲ್ಲ ಅದಮ್ಮ. ಅವರೇ ಎಲ್ಲ ಒಡವೆ ಗಿಡವೆ ಇಟ್ಕೊಂಡು ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾರೆ. ನೀನು ಹೂ ಅಂತಂದರೆ ನಾನು ಕರೆಸ್ತೀನಮ್ಮ. ಅಯ್ಯೋ ಪೆದ್ನಂತಂದ್ರೆ ಹೆಂಗಪ್ಪ ಪಾಪ? ಹಾಂ, ಅವಳಿನ ಓದ್ತಾ ಇರೋ ಹುಡುಗಿ. ಅಲ್ಲ, ಗೌರಿ ಮಗನಿಂದ ಓಡೋದ್ರೆ ಏನಮ್ಮ ಮಾಡ್ತೀಯಾ? ಏನು ಮಾಡ್ತೀಯಾ? ನನ್ನ ಮಾತು ಕೇಳುವ, ನನ್ನ ನಂಬುವ. ನಿಂಗೆ ಮೋಸ ಮಾಡಲ್ಲ ನಾನು. ಹುಡುಗನೊಳ್ಳೆ ಚೆನ್ನಾಗವನಮ್ಮ, ಅಷ್ಟು ಪೆದ್ನು ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗವನೆ. ಈತ ನಿಮ್ಮ ಯಜಮಾನೂ ಬಿಡಿಸ್ಕೊಂಬರ್ಬೋದು, ಈತ ನಿನ್ನ ಮಗಳು ಸಾವುಕಾರ ಮನೆಗೆ ಸೇರ್ತಾಳೆ. ನೋಡಮ್ಮ ಏನು ಮಾಡ್ತೀಯ ನೋಡು. ಇರೋದು ಒಬ್ಬನೇ ಮಗನ, ಒಂದು ಹೆಣ್ಣು ಮಗುವ. ಅವಳಿಗಿನೆಲ್ಲ ಪಾರಿನ ಕೊಟ್ಟವ್ರಂತೆ. ಅವಳಿಗೆ ಅಲ್ಲವಳೆ, ಅವಳಿಗೆ ಬರಲ್ಲ. ಇನ್ನು ನಿನ್ನ ಮಗಳು ನಿನ್ನ ಹಳ್ಳಿನೇ ಇಬ್ಬರೇ ಇರೋದು. ಇವ್ರ ಗಂಡ ಹೆಂಡತಿಗೆ ವಯಸ್ಸಾಗದೆ. ಅವ್ರು ಯಾವಾಗ ಗೊಟ್ಟಕ್ಕಂತಾರೋ. ಇನ್ನು ಇವನು ಪೆದ್ನು, ಇವನಿಗೇನು ತಿಳಿಯಲ್ಲ. ಇನ್ನೆಲ್ಲ ಜವಾಬ್ದಾರಿ ನಿನ್ನ ಮಗಳದೆ. ರಾಣಿ ಹಂಗಿರ್ತಾಳೆ. ಆಲೋಚನೆ ಮಾಡೋ, ಹೇಳು ನಂಗೆ ಯಾವುದೊಂದು. ನಿಮ್ಮ ಯಜಮಾನೂ ಬಿಡಿಸ್ಕೊಂಬರ್ಬೋದು. ಹಾಂ, ನಿಮಗೂ ಏನೋ ಅಷ್ಟು ಸಹಾಯ ಮಾಡ್ತಾಳೆ. ಇನ್ನು ನಮ್ಮ ಅಮ್ಮನೂ ನಮ್ಮ ಅಪ್ಪನ ಕಷ್ಟ ಆಗವ್ರೆ ಅಂತ ಮಗಳು ಸುಮ್ಮನೆ ಇರ್ತಾಳೆ? ಏನೋ ಸಹಾಯ ಮಾಡ್ತಾಳೆ ನೋಡು. ಹ್ಞೂ, ನಂಗೊಂದು 2 ದಿವಸ ಟೈಮ್ ಕೊಡಪ್ಪ, ಆಲೋಚನೆ ಮಾಡಿ ಹೇಳ್ತೀನಿ. 2 ದಿವಸ ಅಲ್ದ್ರೆ 3 ದಿವಸ ಟೈಮ್ ತಕ, ಆಯಿತಾ? ಆಲೋಚನೆ ಮಾಡೇ ಹೇಳು. ಹ್ಞೂ ಸರಪ್ಪ ಆಯಿತು.